ಒಳ್ಳೆ ಚಾನ್ಸ್ ಕೊಟ್ಟರು ನೀವು ನಮ್ಮ ಮಾತಾಡೋಕ್ಕೆ ಈ ಪ್ರಶ್ನೆ ಬಗ್ಗೆ. ಅಣ್ಣಾ ಹಜಾರೆ ಅವರು ಡೆಲ್ಲಿ ಜಂತರ್ ಮಂತರ್ನಲ್ಲಿ ಕುತ್ಕೊಂಡ್ರು. ಎಲ್ಲ ಟಿ ವಿಗಳು ಬೆಳಗ್ಗಿನ ಸಾಯಂಕಾಲವರೆಗೆ ತೋರಿಸಿದ್ವು. ಎಲ್ಲರಿಗೂ ಫ್ರೀ ಬಿಟ್ಟಿದ್ವಿ ನಾವು. ನಮ್ಮ ಸರ್ಕಾರ ವಿರುದ್ಧವಾಗಿ ಎಲ್ಲ ಹಿಗ್ಗಾಮುಗ್ಗ ಬೈದರು ಕೂಡ. ದಟ್ ವಾಸ್ ಅ ಫ್ರೀಡಮ್ ವಿಚ್ ವಿ ಹ್ಯಾಡ್ ಗಿವನ್ ಟು ಎವ್ರಿಬಡಿ. ಎನಿಬಡಿ ಕುಡ್ ಸ್ಪೀಕ್ ಎನಿಥಿಂಗ್ ಇನ್ ದಿಸ್ ಕಂಟ್ರಿ. ಈಗ ಎಲ್ಲಿದೆ? ಒಂದು ಯಾವುದನ್ನು ನೋಡ್ರಿ, ಮಾತಾಡ್ರಿ ನೋಡೋಣ. ಒಂದು ಚರ್ಚ್ ಅಂದರೆ 11 ವರ್ಷದಲ್ಲಿ ಯಾವುದೂ ಒಂದು ನೆಗೆಟಿವೇ ಇಲ್ಲ ಕೇಂದ್ರ ಸರ್ಕಾರದ್ದು. ನಮ್ಮ ಪ್ರಧಾನಮಂತ್ರಿ ಯಾವ ದೇಶಕ್ಕೆ ಹೋಗ್ತಾರೆ? ಆಗಲ್ಲ, 90 ದೇಶಕ್ಕೆ ಹೋಗಿ ಬಂದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿದ ತಕ್ಷಣ ಅವ್ರಿಗೆ ಏನಂತಂದರೆ BJP ವಿರುದ್ಧ ನಾವು ಎಲ್ಲಿ ಏನು ಮಾತಾಡಬಾರ್ದು, ಪೊಲಿಟಿಕಲಿ ಎಂಬ್ರಾಜಿಂಗ್ ಸಿಚುವೇಶನ್ ಏನಿರಬಾರ್ದು, ಸತ್ಯವನ್ನು ಜನಕ್ಕೆ ಕೇಳಬಾರ್ದು. ಇದು ಬಿಟ್ಟು ಏನೇನು ಹೇಳ್ಬೇಕಾದ್ರೆ ಈಗ ಅಷ್ಟೇ ಇಂದ್ರ ಚಂದ್ರ ಚಪ್ಪಾಳೆ ಹೊಡೆಯೋದು ಅದು ಬಂತಲ್ಲ ಕೋವಿಡ್ ಟೈಮ್ನಾಗ. ತಾಟಗಳು ಹೊಡೆದು ಇಂಥವೇ ಬೇಕು ಈ ಸ್ಕೀಮ್ಗಳು. ನೋಡಿದ್ರೆ ಎಂತಿಂತ ಬರ್ತಾ ತಾಟಾಟಗಳು ಹೊಡೆದು ಹೇಳಂಗಿಲ್ಲ. ಕೋವಿಡ್ ಸರ್ಟಿಫಿಕೇಟ್ಗಳ ಮೇಲೆ ಫೋಟೋ ಇತ್ತು, ಈಗ ಸರ್ಟಿಫಿಕೇಟ್ ಮೇಲೆ ಫೋಟೋ ಹೋಗ್ಬಿಡ್ತು ಹೊರಗಡೆ. ಯಾರು ಮಾತಾಡಬೇಕಾಗಿರೋ ವಿಷಯ? ಇವತ್ತು ಕೋವಿಡ್ ಮೋರಲೆಸ್ ಈ ವ್ಯಾಕ್ಸಿನ್ನಿಂದ ಭಾಳಷ್ಟು ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಇಟ್ ಇಸ್ ಎಕ್ಸಾಕ್ಟ್ಲಿ ಬಿಕಾಸ್ ಆಫ್ ದಟ್, ಬಟ್ ಮೋರಲೆಸ್ ಇಟ್ ಇಸ್ ಲುಕಿಂಗ್ ಬಿಕಾಸ್ ಆಫ್ ದಟ್ ಓನ್ಲಿ. ಅದಕ್ಕೆ ಸರ್ಕಾರ ಕ್ಲಿಯರಿಟಿ ಇಲ್ಲ. ಎಷ್ಟು ಜನ ಸತ್ತಾರೆ ಅಂತೇಳಿ ಮಾಹಿತಿನೇ ಇಲ್ಲ ದೇಶದಲ್ಲಿ. ಅಂಥ ದೊಡ್ಡ ದುರಂತದ್ದು ಕೂಡ ಎಲ್ಲಿ ಚರ್ಚೆನೇ ಇಲ್ಲಲ್ಲ.